ನಮಸ್ತೆ ಪ್ರಿಯ ವೀಕ್ಷಕರೇ, ತೆಲುಗುನಲ್ಲಿ ಒಂದು ಬೆಸ್ಟ್ ಹಾರರ್ ಮೂವಿ ರಿಲೀಸ್ ಆಗಿದೆ ಅಂತ ಕೇಳ್ಪಟ್ಟೆ. ಅದ್ರ ಹೆಸರು ಬಂದ್ಬಿಟ್ಟು ತಂತ್ರ ಅಂತ ಹೇಳಿ 2024ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಕೂಡ ಕೇಳ್ತಾ ಇದ್ದೀವಿ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ರಾಣಿ ಎಂಬ ಮಲಯಾಳಂ ಮೂವಿ ರಿವ್ಯೂ ಕೂಡ ಕೊಟ್ಟಿದ್ದೀನಿ, ಅದನ್ನು ಒಂದ್ಸಲ ನೋಡ್ಕೊಂಬನ್ನಿ. ಈ ಸಂಚಿಕೆ ಆರಂಭದಲ್ಲಿ ಒಬ್ಬ ತಾತ ವಯಸ್ಸಾಗಿರೋ ಒಂದು ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಮರದ ಮೇಲೆ ಏನೋ ಕೂತಿರೋ ಹಾಗೆ, ಮರದ ಮೇಲೆ ಯಾವುದೋ ಹೆಣ್ಣು ಮಗು ಕೂತಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಅವರು ಕೋಳಿ ರಕ್ತನ ಕುಡಿತಿರೋ ಹಾಗೆ ಕಣ್ಗೆ ಕಾಣಿಸ್ತಾ ಇರುತ್ತೆ. ಇದರಿಂದ ಅವರು ತುಂಬ ಭಯಪಟ್ಟು ಆ ಅಜ್ಜ ಓಡೋಗ್ಬಿಡ್ತಾರೆ. ಈ ಸೀನ್ನ ಯಾಕೆ ಇಲ್ಲೇ ತೋರಿಸ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಇದ್ರ ಮುಂದಿನ ಭಾಗನ ಆಮೇಲೆ ನಿಮಗೆ ಹೇಳ್ತೀನಿ. ಇವಳ ಹೆಸರು ಬಂದ್ಬಿಟ್ಟು ರೇಖಾ ಅಂತ ಹೇಳಿ. ಇವರು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಏನೋ ನೋಡಿ ಹೆದರ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಅವ್ರ ಅಜ್ಜಿ ಕೂಡ ಬರ್ತಾ ಇದ್ದಾರೆ. ಯಾಕೆ ರೇಖಾ, ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ರೇಖಾಗೆ ಒಂದು ಶಕ್ತಿ ಕೂಡ ಇರುತ್ತೆ. ಅದೇನಪ್ಪ ಅಂದರೆ ಆತ್ಮಗಳನ್ನ ಕಣ್ಣಿಂದ ನೋಡೋವಂಥ ಶಕ್ತಿ ಇವಳಿಗೆ ಕೊಟ್ಟಿರ್ತಾರೆ. ಅದರಿಂದ ರೇಖಾ ಅಲ್ಲಿ ಯಾರೋ ಕೂಡ ಕೂತಿರೋ ಹಾಗೆ ಅವಳಿಗೆ ಕಾಣಿಸ್ತಾ ಇರುತ್ತೆ. ಇನ್ನು ಇವ್ರ ತಂದೆ ಹೆಸರು ಕುಮಾರ್ ಅಂತ ಹೇಳಿಬಿಟ್ಟು. ರೇಖಾಗೂ ಮತ್ತು ಕುಮಾರ್ಗೂ ಅಷ್ಟಕ್ಕಷ್ಟೇ. ಯಾಕಂದರೆ ಕುಮಾರ್ಗೆ ಒಂದು ಆತಂಕ ಇರುತ್ತೆ, ಒಂದು ಸಿಟ್ಟಿರುತ್ತೆ. ತನ್ನ ಹೆಂಡತಿ ಸಾವಿಗೆ ಕಾರಣ ತನ್ನ ಮಗಳೇ ಅಂತ ಹೇಳಿ. ರೇಖಾ ಹುಟ್ಟಿದ ತಕ್ಷಣ ಕುಮಾರ್ ಅವರ ಹೆಂಡತಿ ತೀರೋಗಿರ್ತಾರೆ. ಇದರಿಂದ ಕುಮಾರ್ಗೆ ತುಂಬ ಸಿಟ್ಟು ಬಂದಿರುತ್ತೆ. ಅದರಿಂದ ರೇಖಾ ಮತ್ತು ಕುಮಾರ್ ಇಬ್ಬರು ಕೂಡ ಮಾತಾಡ್ತಾ ಇರೋದಿಲ್ಲ. ಇನ್ನು ರೇಖಾ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ. ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ತೇಜ, ಶೈಲು ಮತ್ತು ವಾಸು. ಅವರು ಒಬ್ರನ್ನೊಬ್ರನ್ನ ತುಂಬ ಇಷ್ಟಪಡ್ತಾ ಇರ್ತಾರೆ. ಹೀಗೆ ಕಾಲೇಜ್ ಹೋಗೋ ರೋಡಲ್ಲಿ ರೇಖನ್ಗೆ ಏನೋ ಒಂದು ಆತ್ಮ ಒಂದು ಮರದ ಮೇಲೆ ಕಾಣಿಸುತ್ತೆ. ಅದನ್ನು ನೋಡಿ ಅವಳು ಭಯ ಬಿದ್ದು ನಿಂತ್ಕೊಂಡಿರ್ತಾಳೆ. ಆಗ ಶೈಲು ಕೇಳ್ತಾ ಇರ್ತಾಳೆ, ಯಾಕೆ ಏನಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ರೇಖಾ ಈ ಥರ ಹೇಳಿದಾಗ ಅವರೆಲ್ಲರೂ ಕೂಡ ನಗಾಡ್ತಾ ಇರ್ತಾರೆ. ಇನ್ನು ಇದೆಲ್ಲ ಆಗುತ್ತೆ. ಅವರು ಕಾಲೇಜ್ಗೆ ಹೋಗ್ತಾರೆ. ಕಾಲೇಜೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಈ ಕಡೆ ತೇಜ ಮತ್ತು ವಾಸು ಅವ್ರ ಅಂಕಲ್ ಅಂದರೆ ಅವ್ರ ಮಾವ ಇಲ್ಲಿ ಶಂಕರ್ ಹತ್ರ ಹೋಗಿ ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಹೇಳಿದಾಗ ಅವರು ಕೂಡ ಕೇಳ್ತಿದ್ದಾರೆ. ಇಲ್ಲಿ ತೇಜ ಮಾವ ಶಂಕರ್ಗೆ ಈ ಭೂತ ಪ್ರೇತ ತಂತ್ರ ಮಂತ್ರದ ಬಗ್ಗೆ ತುಂಬ ನಾಲೆಡ್ಜ್ ಇರುತ್ತೆ. ಅದರಿಂದ ಅವರು ಕೇಳ್ತಿರ್ತಾರೆ. ಇವತ್ತಾಗಿರೋ ಇನ್ಸಿಡೆಂಟ್ ಕೂಡ ಹೇಳ್ತಿದ್ದಾರೆ. ರೇಖಾ ಏನೋ ನೋಡಿ ಎದ್ರುಕೊಂಡ್ಲು, ಆದರೆ ನಾವು ಯಾರು ಕೂಡ ಅದನ್ನು ನಂಬ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ರಪಂಚದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಥರ ಎನರ್ಜಿ ಇದೆ. ಇವಾಗಲೂ ಕೂಡ ನಾವು ನೋಡ್ಬೋದು, ತುಂಬ ಟ್ರೈಬಲ್ ಗ್ರೂಪ್ಸ್ ಕೂಡ ಇದ್ದಾವೆ. ಅದೆಲ್ಲ ತುಂಬ ನಾವು ನಂಬ್ತೀವಿ ಅಂತ ಹೇಳ್ತಿದ್ದಾರೆ. ಯಾವಾಗ ಒಬ್ಬ ಡಾಕ್ಟ್ರು ಒಬ್ಬ ರೋಗಿಗೆ ನಿನ್ನ ತಲೆನಲ್ಲಿ ಟ್ಯೂಮರ್ ಇದೆ ಅಂತ ಹೇಳಿದ ತಕ್ಷಣ ಅವನಿಗೆ ನೆಗೆಟಿವ್ ಎನರ್ಜಿ ಬರುತ್ತೆ. ಬೇಗ ನಿನಗೆ ಹುಷಾರಾಗುತ್ತೆ. ನಿನ್ಗೆ ಯಾವ ಟ್ಯೂಮರ್ ಇಲ್ಲ ಅಂತಂದರೆ ಅವನಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಮ್ಯಾಜಿಕ್ ಅಂದರೆ ಅದೇ ಥರ ಅಂತ ಹೇಳ್ತಿದ್ದಾನೆ ಇಲ್ಲಿ ಶಂಕರ್. ಇನ್ನು ರೇಖಾ ಮಲಗಿರ್ತಾಳೆ. ಅವಳಿಗೆ ನಿದ್ದೆ ಕೂಡ ಬರ್ತಾ ಇರೋದಿಲ್ಲ. ಯಾವುದೋ ಆತ್ಮ ಅವಳಿಗೆ ಗೈಡ್ ಮಾಡ್ತಾ ಇರುತ್ತೆ. ಅವಳು ಅಲ್ಲಿಂದ ಮನೆಯಿಂದ ಆಚೆ ಹೋಗ್ತಾ ಇರ್ತಾಳೆ. ಯಾಕಂದರೆ ಅವಾಗ ಅವ್ರ ಅಜ್ಜಿ ನೋಡಿ ಕುಮಾರ್ಗೆ ಹೇಳ್ತಿದ್ದಾರೆ, ಕುಮಾರ್ ಅಲ್ಲಿ ನೋಡು ರೇಖಾ ಹೊರಟೋಗ್ತಾ ಇದ್ದಾಳೆ ಅಂದಾಗ ಕುಮಾರ್ ಅಲ್ಲಿಂದ ಎದ್ದೋಗೋದಿಲ್ಲ. ಯಾಕಂದರೆ ರೇಖಾಗೆ ಒಂದು ಅಭ್ಯಾಸ ಕೂಡ ಇರುತ್ತೆ. ನಿದ್ದೆನಲ್ಲಿ ನಡೆಯೋ ಅಭ್ಯಾಸ ಇರೋದ್ರಿಂದ ಕುಮಾರ್ ಕೂಡ ಅವಳನ್ನು ಹಿಂಬಾಲಿಸೋದಿಲ್ಲ. ಇನ್ನು ಬೆಳಗ್ಗೆ ಆದಮೇಲೆ ರೇಖಾಗೆ ಅಲ್ಪ ಸ್ವಲ್ಪ ಮಾತ್ರ ಜ್ಞಾಪಕ ಇರುತ್ತೆ. ಇದನ್ನು ಹೋಗಿ ದರ್ಗಾದಲ್ಲಿ ಒಬ್ಬರ ಹತ್ರ ಹೇಳ್ತಾರೆ. ಆಗ ಅವರು ನೀನು ಮೆಡಿಟೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಸಲಹೆನೂ ಕೂಡ ಕೊಡ್ತಾ ಇದ್ದಾರೆ ರೇಖನ್ಗೆ. ಇನ್ನು ಇಲ್ಲಿ ಎಲ್ಲರೂ ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಅಲ್ಲಿಗೆ ತೇಜನ ಹತ್ರ ಬಂದು ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾರೆ, ನನ್ನ ಮನೆ ಡ್ರೈನೇಜ್ನ ಕ್ಲೀನ್ ಮಾಡಿಕೊಡು ಅಂತ ಹೇಳಿ. ಆಗ ತೇಜ ಇದಕ್ಕೆ ಒಪ್ಕೊಳೋದಿಲ್ಲ. ನಾನು ಮಾಡ್ಕೊಳೋದಿಲ್ಲ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರೆ. ಆಗ ಅವ್ರಿಗೆಲ್ರಿಗೂ ಕೂಡ ಹೇಳ್ತಿರ್ತಾರೆ. ಅವ್ರ ತಾಯಿ ಒಂದು ಮನೆಯಲ್ಲಿ ಕೆಲಸನ ಮಾಡ್ತಾ ಇರ್ತಾರೆ. ಅವ್ರ ತಂದೆ ತೀರೋದ್ಮೇಲೆ ತೇಜ ಸಣ್ಣ ಪುಟ್ಟ ಕೆಲಸನ ಮಾಡಿಕೊಂಡು ತನ್ನ ಎಜುಕೇಷನ್ಗೆ, ತನ್ನ ಕಾಲೇಜ್ ಸ್ಕೂಲ್ಗೆ ದುಡ್ಡನ್ನು ಅವನೇ ದುಡ್ಕೊತಾ ಇರ್ತಾನೆ. ತುಂಬ ಬಡತನದಿಂದ ಬಂದಿರ್ತಾನೆ. ಇದಾದಮೇಲೆ ಅವರೆಲ್ಲರೂ ಕೂಡ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ಗೆ ಹೋಗಿ ಮನೆಗೂ ಕೂಡ ಹೋಗ್ತಾ ಇರ್ತಾರೆ. ಆಗ ಇಲ್ಲಿ ತೇಜ ಈ ಕಡೆ ರೇಖಾ ಮನೆಗೆ ಹೋಗ್ತಾ ಇರ್ತಾರೆ. ರೇಖಾ ಮನೆಗೆ ಹೋಗಿ ಅಲ್ಲಿ ಕುಮಾರ್ ಕೂಡ ಇರೋದಿಲ್ಲ. ಮನೆಯಲ್ಲಿ ಯಾರೂ ಇಲ್ಲದಿದ್ದ ಟೈಮಲ್ಲಿ ರೇಖಾನ ಗ್ರ್ಯಾಂಟೆಡ್ ಮಾಡ್ಕೊತಾರೆ. ಇದರಿಂದ ರೇಖಾಗೆ ತುಂಬ ಸಿಟ್ಟು ಬಂದು ತೇಜನ ಮೇಲೆ ಒಂದು ಕೋಪ ಕೂಡ ಇರುತ್ತೆ. ಅದರಿಂದ ತೇಜನ್ನ ಕಂಡ್ರೆ ಇಲ್ಲಿ ರೇಖಾಗೆ ಇಷ್ಟ ಇರೋದಿಲ್ಲ. ಇನ್ನು ಅದೇ ರೀತಿ ನೈಟ್ ಕೂಡ ಆಗುತ್ತೆ. ಇಲ್ಲಿ ಈ ಕಡೆ ರೇಖಾ ಮಲಗಿರ್ಬೇಕಾದ್ರೆ ಯಾರೋ ಅವಳಿಗೆ ತನ್ನ ಕಾಲಿನ ರಕ್ತ ಬೇಕು ಅಂತ ಹೇಳ್ತಾ ಇರ್ತಾರೆ. ಯಾವುದೋ ಒಂದು ಸ್ಪಿರಿಟ್, ಯಾವುದೋ ಒಂದು ಆತ್ಮ ಕೇಳಿದಾಗ ಅವಳು ಹಿಂದೆ ಮುಂದೆ ನೋಡದೆ ತನ್ನ ಕಾಲಿನ ರಕ್ತನ ಒಂದು ಗ್ಲಾಸ್ಗೆ ಹಾಕಿಟ್ಟಿರ್ತಾಳೆ. ಇದು ನೋಡೋದಕ್ಕೆ ತುಂಬ ವಿಯರ್ಡಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಮಾರ್ನಿಂಗು ಎದ್ದು ನೋಡ್ತಾಳೆ. ಆ ಒಂದು ಬಾಟಲ್ನಲ್ಲಿ, ಆ ಒಂದು ಗ್ಲಾಸ್ನಲ್ಲಿ ಬ್ಲಡ್ ಕೂಡ ಇರೋದಿಲ್ಲ. ಇದು ಸ್ವಲ್ಪ ಕೂಡ ಅವಳಿಗೆ ಜ್ಞಾಪಕ ಇರುತ್ತೆ. ರಾತ್ರಿ ಆಗಿರೋದು, ಬೆಳಗ್ಗೆ ಆದರೆ ಅವಳಿಗೆ ಅಲ್ಪ ಸ್ವಲ್ಪ ಮಾತ್ರ ಜ್ಞಾಪಕ ಇರೋದು. ಇನ್ನೊಂದು ಕಡೆ ಇಲ್ಲಿ ಶಂಕರ್ ಮತ್ತು ತೇಜ ಇಬ್ಬರು ಕೂಡ ಮಾತಾಡ್ಕೊತಾ ಇದ್ದಾರೆ. ಇಲ್ಲಿ ತೇಜ ಕೇಳ್ತಾ ಇದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ, ನಿನ್ಗೆ ಹೇಗೂ ಕೂಡ ಗೊತ್ತಲ್ವ ಮಾವ ಅಂತೇಳಿ ಶಂಕರ್ನ ಕೇಳ್ತಾ ಇರ್ತಾರೆ.
ಆಗ ಶಂಕರ್ ನಾನು ತುಂಬ ಚಿಕ್ಕವನಿದ್ದಾಗ ನನ್ನ ಯಾರು ಕೂಡ ಸಹಿಸ್ಕೊತಾ ಇರಲಿಲ್ಲ. ನನಗೆ ಎಲ್ಲರೂ ಕೂಡ ಒದೆನ ಕೊಡ್ತಾಯಿದ್ರು. ತುಂಬ ಏಟ್ಗಳನ್ನ ತುಂಬ ಕಷ್ಟಗಳನ್ನ ನಾನು ಅನುಭವಿಸ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಒಂದ್ಸಲ ಹೀಗೆ ದೇವಸ್ಥಾನದಲ್ಲಿ ಮಲಗಿದ್ದಾಗ ಯಾರೋ ಅವ್ರನ್ನ ಹೊಡೆದು ಕಳಿಸಿರ್ತಾರೆ ಶಂಕರ್ ಅವ್ರನ್ನ. ಈ ಕಡೆ ಶಂಕರ್ ಅವ್ರಿಗೆ ತಂದೆ ತಾಯಿ ಇರೋದಿಲ್ಲ. ಅವನಿಗೆ ಊಟ ತಿಂಡಿ ಕೂಡ ಏನೂ ವ್ಯವಸ್ಥೆ ಇರೋದಿಲ್ಲ. ಹೀಗೆ ಮಲಗಿದ್ದಾಗ ಒಂದು ಹುಡುಗಿ ಅವ್ರಿಗೆ ಊಟ ತಿಂಡಿನ ಕೊಡ್ತಾಯಿದ್ರು. ಅದರಿಂದ ಶಂಕರ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತೇಳಿ ಕಾಲ ಜಾದು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ನ ಕಲಿಯೋದಕ್ಕೆ ಹೋಗ್ತಾ ಇರ್ತಾನೆ. ಸ್ವಂತ ಕೂತ್ಕೊಂಡು ಅವನು ಬ್ಲ್ಯಾಕ್ ಮ್ಯಾಜಿಕ್ನ ಕಲಿತಾ ಇರ್ತಾನೆ. ಅವನು ಶಂಕರ್ ಒಂದು ಡೆಡ್ ಬಾಡಿನ ಇಟ್ಕೊಂಡು ವಶೀಕರಣ ಕಲ್ತ್ಕೊತಾ ಇರ್ತಾನೆ. ಹೀಗೆ ವಶೀಕರಣ ಮಾಡಬೇಕಾದ್ರೆ ಆ ಡೆಡ್ ಬಾಡಿ ಎದ್ದು ಕೂತ್ಕೊಂಡ್ಬಿಡುತ್ತೆ. ಇದರಿಂದ ಶಂಕರ್ ತುಂಬ ಭಯ ಬೀಳ್ತಾನೆ. ಆಮೇಲೆ ಅವನ ಹೆಲ್ತ್ ಕೂಡ ತುಂಬ ಅಪ್ಸೆಟ್ ಆಗುತ್ತೆ. ಅದಾದಮೇಲೆ ಶಂಕರ್ ಈ ಕಡೆ ಹೋಗೋದೇ ಇಲ್ಲ. ಇದು ಯಾವುದೇ ರೀತಿಯ ಅವನು ವಶೀಕರಣ ಮಾಡೋದಕ್ಕೆ ಹೋಗೋದಿಲ್ಲ. ಒಂದ್ಸಲ ಅವನು ಇಷ್ಟಪಡ್ತಿರೋ ಹುಡುಗಿ ತನ್ನ ಮನಸ್ಸಲ್ಲಿರೋದೆಲ್ಲ ಬಂದು ಹೇಳಿಬಿಡುತ್ತೆ. ಇನ್ನು ಎಲ್ಲರೂ ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಈ ಕಡೆಯಿಂದ ಶೈಲು ಬರೋದನ್ನ ನೋಡಿ ರೇಖನ್ಗೆ ಒಂದು ಬಿಹೇವಿಯರ್ ಕಾಣಿಸುತ್ತೆ, ಒಂದು ಆತ್ಮ ಕಾಣಿಸುತ್ತೆ. ಆದರೆ ಅವಳು ಯಾವುದನ್ನು ಕೂಡ ಹೇಳೋದಿಲ್ಲ. ಶೈಲು ಯಾವುದೋ ಒಂದು ಆತ್ಮದ ಕಂಟ್ರೋಲಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವಳು ಮನೆಗೆ ಹೋದಾಗ ಅವಳಿಗೆ ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಕಣ್ಗೆ ಕಾಣಿಸ್ತಾ ಇರುತ್ತೆ. ಅದಾದಮೇಲೆ ರೇಖಾ ಶೈಲುಗೆ ಒಂದು ಬೂದಿನೂ ಕೂಡ ಕೊಡ್ತಾಳೆ. ಅದನ್ನು ಅವಳು ಚೆಕ್ ಮಾಡ್ತಾ ಇರ್ತಾಳೆ. ಒಂದ್ಸಲ ನಿಂಬೆಹಣ್ಣು ಕೂಡ ಕೊಡ್ತಾ ಇದ್ದಾಳೆ. ಅದಾದಮೇಲೆ ರೇಖಾ ಅಲ್ಲಿಂದ ಆಚೆ ಬಂದಾಗ ಗೊತ್ತಾಗುತ್ತೆ ಅದೆಲ್ಲ ರಕ್ತ ಆಗಿರುತ್ತೆ, ಅದೆಲ್ಲ ಬ್ಲಡ್ ಆಗಿರುತ್ತೆ. ಇದರಿಂದ ಗೊತ್ತಾಗುತ್ತೆ ಈಗ ಶೈಲು ಯಾವುದೋ ಒಂದು ಗೋಸ್ಟ್ ಕಂಟ್ರೋಲಲ್ಲಿ ಇದ್ದಾಳೆ, ಯಾವುದೋ ಒಂದು ಆತ್ಮ ಕಂಟ್ರೋಲಲ್ಲಿ ಇದ್ದಾಳೆ ಅಂತ ಗ್ಯಾರಂಟಿ ಆಗ್ತಾ ಇದೆ. ರೇಖಾ ಈ ವಿಷಯನ ಮನೆಯವರೆಲ್ರಿಗೂ ಕೂಡ ಹೇಳ್ತಾ ಇದ್ದಾಳೆ. ಅಲ್ಲಿ ತೇಜ ಕೂಡ ಇರ್ತಾನೆ, ವಾಸು ಕೂಡ ಇರ್ತಾನೆ. ಆಗ ಅವ್ರ ತಂದೆ ಹೇಳ್ತಿದ್ದಾರೆ, ಇಲ್ಲ ನಮ್ಮ ಶೈಲುಗೆ ಆ ಥರ ನಾವು ಯಾರನ್ನೂ ಕೂಡ ಕೊಲೆ ಮಾಡಿಲ್ಲ, ಯಾರಿಗೂ ಕೂಡ ನೋವನ್ನು ಕೊಟ್ಟಿಲ್ಲ. ಆದರೆ ನನ್ನ ಮಗಳಿಗೆ ಯಾಕೆ ಇಷ್ಟು ತೊಂದರೆ ಆಗ್ತಿದೆ ಅಂತ ಕೇಳ್ತಿರ್ತಾರೆ. ಒಂದ್ಸಲ ರಾತ್ರಿ ಆಗುತ್ತೆ. ಆಗ ಶೈಲುನ ವಾಸು ಮತ್ತು ಅವನ ಗೆಳೆಯ ಇಬ್ಬರು ಕೂಡ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಈ ನಡುರಾತ್ರಿನಲ್ಲಿ ಅವಳು ಎಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಗೊತ್ತಾಗ್ತಿರೋದಿಲ್ಲ. ಆಗ ಶೈಲು ಒಂದು ತಂತ್ರ ಮತ್ತು ಮಂತ್ರ ಮಾಡೋ ಜಾಗಕ್ಕೆ ಹೋಗ್ತಾ ಇರ್ತಾಳೆ. ಇವರೆಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಶೈಲು ಅಲ್ಲಿ ಹಸಿ ಆಗಿರೋ ಅಕ್ಕಿನ ತಿಂತಾ ಇರ್ತಾಳೆ. ಅವಳಿಗೆ ಯಾವುದೋ ಒಂದು ಸ್ಪಿರಿಟ್, ಯಾವುದೋ ಒಂದು ಆತ್ಮ ಅವಳಿಗೂ ಕೂಡ ಗೈಡ್ ಮಾಡ್ತಾ ಇರುತ್ತೆ. ಇದನ್ನು ಇವರೆಲ್ಲರೂ ಕೂಡ ದೂರದಿಂದ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಒಬ್ಬ ಮಂತ್ರವಾದಿ ಕೈಯಲ್ಲಿ ಶೈಲು ಸಿಗಾಕೊಂಡಿರ್ತಾಳೆ. ಇದೆಲ್ಲ ಆದಮೇಲೆ ರೇಖಾ ಮನೆಗೆ ಒಬ್ಬರು ಬುಡ್ಬುಡ್ಕಿಯವರು ಬಂದಿರ್ತಾರೆ. ಅವರು ಹೇಳ್ತಿದ್ದಾರೆ, ಈ ಮನೆಯಲ್ಲಿ ಯಾವುದೋ ದೋಷ ಇದೆ, ಯಾವುದೋ ಒಂದು ಆತ್ಮಗಳಿದೆ, ನೀವೆಲ್ಲರೂ ಕೂಡ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅವ್ರ ಅಜ್ಜಿ ಕೂಡ ಕೇಳ್ತಿರ್ತಾರೆ. ಅವರೇ ಇದನ್ನು ಯಾವುದನ್ನು ಕೂಡ ನಂಬ್ತಾ ಇರೋದಿಲ್ಲ. ಇನ್ನು ಅದೇ ರೀತಿ ರಾತ್ರಿ ಕೂಡ ಇಲ್ಲಿ ರೇಖನ್ಗೆ ಯಾವುದೋ ಒಂದು ಆತ್ಮ ಹೇಳ್ತಾ ಇರುತ್ತೆ, ನಿನ್ನ ಕಾಲಿನ ರಕ್ತನ ಬೇಕು ಅಂತೇಳಿ. ಅವಳು ಕಾಲಿನ ರಕ್ತನ ತೆಗೆದ್ಬಿಟ್ಟು ಒಂದು ಕಪ್ಪಲ್ಲಿ ಇಟ್ಟಿರ್ತಾಳೆ. ಮತ್ತೆ ಮಾರ್ನಿಂಗ್ ಎದ್ದು ನೋಡ್ತಾಳೆ, ಅಲ್ಲಿ ಯಾವುದು ಕೂಡ ಬ್ಲಡ್ ಅನ್ನೋದು ಇರೋದಿಲ್ಲ. ಆ ಊರಲ್ಲಿ ವಿಕಟ್ ಅನ್ನೋ ಒಬ್ಬ ಮಂತ್ರವಾದಿ ಇರ್ತಾರೆ. ಅವ್ರಿಗೆ ಈ ಕಾಲಜಾದು ಮೇಲೆ ತುಂಬಾ ನಂಬಿಕೆ ಇರುತ್ತೆ, ತುಂಬಾ ಕಲ್ತ್ಕೊಂಡಿರ್ತಾರೆ. ಈ ಒಂದು ಕಾಲಜಾದುನ ಈ ಕಡೆ ರೇಖಾ ಮೇಲೆ ಪ್ರಯೋಗನ ಮಾಡ್ತಾ ಇರ್ತಾರೆ. ಒಂದು ನಿಂಬೆಹಣ್ಣ ಇಟ್ಟಿರ್ತಾರೆ. ಆ ನಿಂಬೆಹಣ್ಣ ಇಟ್ಟಾಗ ರೇಖಾ ಬಂದು ಅದನ್ನು ತುಳಿತಾರೆ. ಆಗ ಅವರು ವಶ ಆಗ್ತಾ ಇದ್ದಾರೆ. ಈ ವಿಕಟ್ ಅವರು ಬ್ಲ್ಯಾಕ್ ಮ್ಯಾಜಿಕ್ನ ಕತ್ಕೊಂಡಿರ್ತಾರೆ. ಆಗ ಅವರು ನೈಟ್ ಕೂತ್ಕೊಂಡು ಇಲ್ಲಿ ರೇಖಾ ಮೇಲೆ ಪ್ರಯೋಗನ ಮಾಡ್ತಾ ಇರ್ತಾರೆ. ಆಗ ರೇಖಾ ರೂಮಲ್ಲಿ ಒಂದು ದೇವ್ರ ಫೋಟೋ ಕೂಡ ಇರುತ್ತೆ. ಆ ಫೋಟೋ ಇರೋದ್ ಕಾರಣ ಆ ಒಂದು ಆತ್ಮ ಈ ರೂಮ್ನ ಪ್ರವೇಶನ ಮಾಡೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ರೇಖಾ ಒಂಥರ ಗಲಿಬಿಲಿಯಾಗಿರ್ತಾಳೆ. ರೇಖಾ ಅವ್ರ ತಾಯಿ ಕೂಡ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಒಂದು ತಂತ್ರಮಂತ್ರದಿಂದ ಸತ್ತೋಗಿರ್ತಾರೆ. ಇದರಿಂದ ಕುಮಾರ್ಗೆ ಸಿಟ್ಟಿರುತ್ತೆ. ಇನ್ನೊಂದ್ಸಲ ಮಾರ್ನಿಂಗ್ ಕೂಡ ಆಗುತ್ತೆ. ಆಗ ಹೋಗಿ ದರ್ಗಾ ಹತ್ರ ಒಬ್ಬರು ಶಾಸ್ತ್ರಿಗಳ ಹತ್ರ ಹೇಳ್ತಾ ಇರ್ತಾರೆ. ಅವರು ಮತ್ತೆ ತಂತ್ರಮಂತ್ರಗಳನ್ನ ಮತ್ತೆ ಮಂತ್ರಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದ್ರಿಂದ ಸ್ವಲ್ಪ ಪಾರಾಗ್ತಾ ಇದ್ದಾಳೆ ರೇಖಾ. ಇನ್ನು ಈ ಕಡೆ ವಿಕಟ್ಗೂ ಕೂಡ ಗೊತ್ತಿರುತ್ತೆ ಈ ಬಾಬಾ ಸಹಾಯದಿಂದ ರೇಖಾ ಬದುಕಿದ್ದಾಳೆ ಅಂತ. ಆದ್ರಿಂದ ಹೀಗೆ ಬಾಬಾ ರಾತ್ರಿ ಬರಬೇಕಾದ್ರೆ ಆ ಬಾಬನ್ನು ಕೂಡ ಕೊಲೆನ ಮಾಡಿಬಿಡ್ತಾನೆ ವಿಕಟ್. ಇನ್ನು ಈ ಕಡೆ ವಾಸು ಮತ್ತು ತೇಜ ಇಬ್ಬರು ಕೂಡ ಕೂತ್ಕೊಂಡು ಟೀ ಕುಡಿಬೇಕಾದ್ರೆ ಅವ್ರಿಗೆ ಈ ವಿಷಯ ಗೊತ್ತಾಗಿರುತ್ತೆ, ಬಾಬಾ ಅನ್ನೋನು ಸತ್ತೋಗಿದ್ದಾನೆ ಅಂತೇಳಿ. ಆಗ ಗೊತ್ತಾಗುತ್ತೆ ರೇಖನ್ಗೆ ಸಹಾಯ ಮಾಡ್ತಾ ಇದ್ದ ಬಾಬಾ, ಆದ್ದರಿಂದ ಅವನು ಸತ್ತೋಗಿರ್ಬೋದು. ಈ ವಿಷಯನ ಬೇಗ ಹೋಗಿ ನಾವು ವಿಷಯನ ನಮ್ಮ ಮಾಮನ್ಗೆ ತಿಳಿಸೋಣ ಅಂತ ಓಡೋಗ್ತಾ ಇದ್ದಾನೆ ತೇಜ. ಇನ್ನು ತೇಜ ಹೋಗ್ಬಿಟ್ಟು ಶಂಕರ್ ಹತ್ರ ಈ ವಿಷಯನ ಹೇಳ್ತಾ ಇರ್ತಾರೆ. ಆಗ ಅವರು ವಶೀಕರಣದ ಬಗ್ಗೆ, ನಾನು ಕೂಡ ಒಂದು ಹುಡುಗಿನ ವಶೀಕರಣ ಮಾಡಿದ್ದೆ, ಕಾಲಜಾದುನ ಮಾಡಿದ್ದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ತನ್ನ ಗರ್ಲ್ ಫ್ರೆಂಡ್ ರೇಖಾನ ಉಳಿಸ್ಕೊಬೇಕು ಅಂತ ಹೇಳಿ ಇಲ್ಲಿ ತೇಜ ಒಬ್ಬರು ಬಾಬಾ ಹತ್ರ ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಯಾಗ ಯಜ್ಞಗಳನ್ನ ಮಾಡಿಸ್ತಾ ಇದ್ದಾನೆ. ಏನೇ ಯಜ್ಞ ಮಾಡಿಸಿದ್ರು ಕೂಡ ಇಲ್ಲಿ ರೇಖಾ ಇಲ್ಲಿ ತುಂಬ ವರ್ಸ್ಟ್ ಕಂಡೀಷನಲ್ಲಿ ಇದ್ದಾಳೆ. ಅವಳು ತನ್ನ ಬಾಯಲ್ಲಿ ಇಲ್ಲಿ ರಕ್ತನ ಉಗುಳ್ತಾ ಇರ್ತಾರೆ. ಅವ್ರ ಕಂಡೀಷನ್ ತುಂಬ ವರ್ಸ್ಟ್ ಆಗಿರುತ್ತೆ. ಅದಾದ ಸ್ವಲ್ಪ ದಿನ ನಂತರ ಈ ಬಾಬಾ ಸಹಾಯದಿಂದ, ಸ್ವಲ್ಪ ಈ ಮಂತ್ರಗಳ ಸಹಾಯದಿಂದ ಇಲ್ಲಿ ರೇಖಾ ಕಂಡೀಷನ್ ಸ್ವಲ್ಪ ಉತ್ತಮ ಆಗಿರುತ್ತೆ. ಅದರಿಂದ ವಿಕಟ್ಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ನಾನು ಏನೇ ಮಾಡಿದ್ರೂ ಕೂಡ ಇಲ್ಲಿ ರೇಖಾ ನನ್ನ ವಶ ಆಗ್ತಿಲ್ಲ ಅಂತ ಅವನಿಗೆ ಸಿಟ್ಟು ಬರ್ತಿರುತ್ತೆ.
ಇನ್ನೊಂದು ಕಡೆ ಇಲ್ಲಿ ರೇಖಾಗೆ ಮಹಾಕಾಳಿ ಥರ ಒಂದು ಶಕ್ತಿ ಕೂಡ ಬಂದಿರುತ್ತೆ, ದೈವಿ ಶಕ್ತಿ ಈಗ ಬಂದಿರುತ್ತೆ. ಯಾಕಂದರೆ ಯಜ್ಞಯಾಗಾದಿಗಳನ್ನ ಮಾಡಿರ್ತಾರೆ. ಈಗ ತೇಜ ಹೋಗಿ ರೇಖಾ ಹತ್ರ ಮಾತಾಡ್ತಿರ್ತಾಳೆ, ಅವಳು ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ತಾಳೆ. ಇನ್ನೊಂದು ಕಡೆ ತಲೆನಲ್ಲಿ ತೇಜಾಗೆ ಬಾಬಾ ಯಾಕೆ ಸತ್ತೋದ, ರೇಖಾಗೆ ಸಹಾಯ ಮಾಡಿ ಸತ್ತೋದನ್ನ ಏನಂತ ತಿಳ್ಕೊಬೇಕಾಗುತ್ತೆ. ಅದರಿಂದ ಅವನು ಹೋಗ್ತಾ ಇರ್ತಾರೆ. ಅವನ ದಾರಿಗೆ ಇಲ್ಲಿ ವಿಕಟ್ ಅಡ್ಡ ಬರ್ತಾ ಇದ್ದಾನೆ. ಇಲ್ಲಿ ರೇಖಾಗೆ ದೈವಿ ಶಕ್ತಿ ಇರೋದ್ರಿಂದ ಅವಳು ಕೂಡ ಹೋಗಿ ಬ್ಲ್ಯಾಕ್ ಮ್ಯಾಜಿಕ್ನ ರಾತ್ರಿ ಹೊತ್ತು ಮಾಡ್ತಾ ಇರ್ತಾಳೆ. ಇದನ್ನ ಬಂದು ತೇಜಾಗೆ ಹೇಳ್ತಾ ಇದ್ದಾರೆ. ಅವಳಿಗೆ ತೇಜಾಗೆ ತನ್ನ ತಾಯಿ ಸ್ಟೋರಿನ ಹೇಳ್ತಾ ಇದ್ದಾಳೆ. ಅವಳಿಗೆ ಹಿಂದಿಂದೆಲ್ಲ ಕೂಡ ಗೊತ್ತಿರುತ್ತೆ. ಇಲ್ಲಿ ಈ ಕಡೆ ರೇಖಾರ್ ತಾಯಿ ಹೆಸರು ಬಂದ್ಬಿಟ್ಟು ರಂಗಿ ಅಂತ ಹೇಳಿ. ಅವರು ನೋಡೋದಕ್ಕೆ ತುಂಬ ಚೆನ್ನಾಗಿದ್ರು. ಇದರಿಂದ ಶಂಕರ್ ಅವ್ರನ್ನ ತುಂಬ ಇಷ್ಟಪಟ್ಟಿರ್ತಾರೆ. ಆದರೆ ಈ ಕಡೆ ಕುಮಾರ್ ಕಣ್ಣು ಈ ಕಡೆ ರಂಗಿ ಮೇಲೆ ಬಿದ್ದಿರುತ್ತೆ. ಆದ್ದರಿಂದ ಕುಮಾರ್ ಹೇಗೋ ರಂಗಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಅವ್ರನ್ನ ಮದುವೆ ಆಗ್ತಾರೆ. ಅವ್ರನ್ನ ಮದುವೆ ಮಾಡಿಕೊಂಡು ಚೆನ್ನಾಗಿ ಇರೋದಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದರೆ ರಂಗಿಗೆ ಈ ಮದುವೆ ಇಷ್ಟ ಇರೋದಿಲ್ಲ, ಇದು ಬಲವಂತದಿಂದ ಆಗಿರುತ್ತೆ. ಆದರೆ ಕುಮಾರ್ ಇಲ್ಲಿ ರಂಗಿಗೆ ಟಾರ್ಚರ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪಾಪ ಆದರೆ ರಂಗಿ ಇದನ್ನೆಲ್ಲ ಹೇಗೆ ಸಹಿಸ್ಕೊತಾಳೆ, ಯಾರಿಗೂ ಕೂಡ ಈ ವಿಷಯನ ಹೇಳೋದಕ್ಕೆ ಆಗ್ತಾ ಇರೋದಿಲ್ಲ. ಹಾಗೆ ವಿಕಟ್ ಇಲ್ಲಿ ರಂಗಿ ಮನೆ ಮುಂದೆ ಬಂದಾಗ ವಿಕಟ್ಗೂ ಕೂಡ ಆ ರಂಗಿ ಮೇಲೆ ಒಂದು ಕಣ್ಣು ಅನ್ನೋದು ಬೀಳುತ್ತೆ. ರಂಗಿ ಎಷ್ಟು ನೋಡೋದಕ್ಕೆ ಸುಂದರವಾಗಿದ್ದಾಳೆ ಅಂತ ನೋಡ್ತಾ ಇರ್ತಾನೆ. ಕುಮಾರ್ ಕೂಡ ಇಲ್ಲಿ ರಂಗಿಗೆ ಹಳೆ ಬಾಯ್ ಫ್ರೆಂಡ್ ಆಗಿರ್ತಾರೆ. ಈ ಕಡೆ ಕುಮಾರ್ ಮತ್ತು ವಿಕಟ್ ಇಬ್ಬರು ಕೂಡ ಒಂದಾಗ್ತಾರೆ. ಅವರಿಬ್ಬರು ಕೂಡ ಒಂದಾಗಿ ನಾವು ಹೇಗಾದರೂ ಪಾಡಿ ರಂಗಿನ ಪಡಿಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಇಲ್ಲಿ ಕುಮಾರ್ ಕೂಡ ಹೇಳ್ತಾ ಇರ್ತಾರೆ, ನಾನು ಕೂಡ ರಂಗಿನ ತುಂಬ ಇಷ್ಟಪಡ್ತಿದ್ದೆ, ಆದರೆ ಈ ವಿಷಯನ ಯಾರಿಗೂ ಕೂಡ ಹೇಳಿಲ್ಲ ಅಂತ ವಿಕಟ್ಗೆ ಹೇಳ್ತಿದ್ದಾನೆ. ಒಂದು ಕಡೆ ಕುಮಾರ್ ತನ್ನ ಹೆಂಡತಿ ರಂಗಿನ ಸಾಯಿಸ್ಬೇಕು ಅಂತ ಹೊರಟಿರ್ತಾನೆ. ಯಾಕಂದರೆ ಇಷ್ಟು ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅಂತ ಹೇಳಿ. ಅದರಿಂದ ಇಲ್ಲಿ ವಿಕಟ್ಗೆ ಹೇಗೋ ಏನೋ ಇಲ್ಲಿ ರಂಗಿ ಅವರ ಕೂದಲು ಮತ್ತು ಉಗುರು ಸಿಕ್ಕಿರುತ್ತೆ. ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡಿ ರಂಗಿನ ವಶ ಮಾಡ್ಕೊತಾರೆ. ಅದನ್ನು ಕುಮಾರ್ಗೆ ಕೊಡ್ತಾ ಇದ್ದಾರೆ. ನೋಡು ಕುಮಾರ್, ನಿನ್ನ ಕಷ್ಟ ಏನು ಅಂತ ನನಗೆ ಗೊತ್ತು. ಇದನ್ನು ತಗೊಂಡೋಗಿ ಈ ಅನ್ನನ ಈ ಅಕ್ಕಿನ ತಗೊಂಡೋಗಿ ನಿನ್ನ ಹೆಂಡ್ತಿಗೆ ಊಟ ಮಾಡಿಸು, ಆಗ ಎಲ್ಲ ಕೂಡ ಸರಿಯಾಗುತ್ತೆ ಅಂತ ಹೇಳಿ ಕೊಡ್ತಾ ಇರ್ತಾನೆ. ಇದು ಏನಂದರೆ ವಿಕಟ್ ರಂಗಿನ ವಶ ಮಾಡ್ಕೊಳಕ್ಕೆ ಕುಮಾರ್ನ ಸಾಧನವಾಗಿ ಬಳಸ್ಕೊಂಡಿರ್ತಾನೆ. ಈಗ ರಂಗಿ ಆ ಊಟನ ಮಾಡಿದ ಮೇಲೆ ಇಲ್ಲಿ ವಿಕಟ್ ಕೊಟ್ಟಿರೋ ಅನ್ನನ ಊಟ ಮಾಡಿದ ಮೇಲೆ ರಂಗಿ ಕಂಪ್ಲೀಟಾಗಿ ವಿಕಟ್ಗೆ ವಶ ಆಗಿರ್ತಾಳೆ. ಅವಳು ರಾತ್ರಿ ನಡ್ಕೊಂಡು ಸೀದಾ ಈ ಕಡೆ ವಿಕಟ್ ಇರೋ ಜಾಗಕ್ಕೆ ಬರ್ತಾ ಇದ್ದಾಳೆ. ಇನ್ನು ಈ ಸ್ಟೋರಿ ಎಲ್ಲ ರೇಖಾ ಹೇಳ್ತಾ ಇರ್ಬೇಕಾದ್ರೆ ಹಾಗೆ ತೇಜ ಕೇಳಿಸ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಅವರಪ್ಪ ಕುಮಾರ್ ಬರ್ತಾರೆ. ಇದರಿಂದ ಎದುರುಕೊಂಡು ತೇಜ ಅಲ್ಲಿಂದ ಹೊರ್ಟೋಗ್ತಾರೆ. ಇದನ್ನೆಲ್ಲ ಹೋಗ್ಬಿಟ್ಟು ಅವ್ರ ಮಾವ ಶಂಕರ್ ಹತ್ರ ವಿಷಯನ ಹೇಳ್ತಾ ಇದ್ದಾನೆ ತೇಜ. ಮತ್ತೆ ಇದೆಲ್ಲ ಆದಮೇಲೆ ತೇಜ ಈ ಕಡೆ ರೇಖಾ ಹತ್ರ ಹೋಗ್ತಾರೆ. ಆಗ ಸ್ಟೋರಿನ ಮುಂದುವರಿಸ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಇಲ್ಲಿ ಅವ್ರ ತಾಯಿ ರೇಖಾ ಅವ್ರ ತಾಯಿ ರಂಗಿ ಕಂಪ್ಲೀಟಾಗಿ ವಿಕಟ್ ವಶ ಆಗಿರ್ತಾರೆ. ಅವ್ರ ಮಧ್ಯೆ ಇಂಟರ್ ಕೋರ್ಸ್ ಕೂಡ ಆಗುತ್ತೆ. ಇದರಿಂದ ರಂಗಿ ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ರಂಗಿ ತಾನೇ ಕೊಲ್ಲಬೇಕು ಸಾಯಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಾಳೆ, ಆದರೆ ನನ್ನ ಮಗು ಕೂಡ ಇದೆ ಅನ್ನೋ ಒಂದು ಕಾರಣಕ್ಕೆ ಅವಳು ಸುಮ್ಮನಾಗ್ತಾಳೆ. ಅದೆಲ್ಲ ಆದಮೇಲೆ ರೇಖಾ ಕೂಡ ಹುಡ್ತಾಳೆ. ರೇಖಾಗೆ ಇದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಬರ್ತೇ ಬಂದಿರುತ್ತೆ. ಅವ್ರ ತಂದೆ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತಿರೋದ್ರಿಂದ ರೇಖಾಗೆ ಯಾವುದಾದ್ರೂ ಒಂದು ಸ್ಪಿರಿಟ್ ಆಗಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಬರೀ ಕಣ್ಣಿಂದಲೇ ಅವಳಿಗೆ ಗೊತ್ತಾಗುತ್ತೆ. ಆದರೆ ನಿಜವಾಗ್ಲೂ ಕೂಡ ಬಾಬಾನ ಸಾಯಿಸಿದ್ದು ಬೇರೆ ಯಾರೂ ಅಲ್ಲ, ರೇಖಾ. ಅವನು ಯಾವಾಗ ತನ್ನ ಕಾಲನ್ನು ಮುಟ್ಟಿದ ತಕ್ಷಣ ಬಾಬಾನ ಇವಳೆ ತನ್ನ ಕೈಯಾರೆ ಸಾಯಿಸಾಕ್ತಾಳೆ ರೇಖಾ. ಅದೇ ರೀತಿಯಲ್ಲಿ ತೇಜಾಗೆ ರೇಖಾ ಹೇಳ್ತಾ ಇದ್ದಾಳೆ, ಅಮಾವಾಸ್ಯೆ ಮತ್ತು ಹುಣ್ಮೆನಲ್ಲಿ ನಾನು ನನ್ನ ಕಾಲಿನ ರಕ್ತನ ನಾನೇ ಕುಡಿಬೇಕು, ಇಲ್ದಿದ್ರೆ ನನಗೆ ಏನೇನೋ ಆಗ್ತಾ ಇರುತ್ತೆ, ಇಲ್ದಿದ್ರೆ ನನಗೆ ಯಾವ ಶಕ್ತಿನೂ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾವು ಸ್ಟಾರ್ಟಿಂಗಲ್ಲಿ ತೋರಿಸಿದಂಥ ಸೀನ್ ಇದೇನಾ, ಯಾವಾಗ ರೇಖಾ ತನ್ನ ಕಾಲಿನ ರಕ್ತನ ತಾನು ಕುಡಿತಾ ಇರಬೇಕಾದ್ರೆ ಅಲ್ಲಿಗೊಬ್ಬ ಅಜ್ಜ ಬಂದು ಇದನ್ನು ನೋಡ್ತಾರೆ. ಇದೇ ಒಂದು ದೊಡ್ಡ ಸೀನ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.